ಸರ್ ಹಜರಾರ ಕಸ್ತೂರ್ಬಾ ರಸ್ತೆ. ನಾವು ನಿನ್ನೆ ರಾತ್ರಿ 9 ನಮ್ಮ ಮೈದವ್ರ ಮಹೇಶ್ ಇರಲಿಲ್ಲ ತೋರ್ಸೋದಕ್ಕೆ ಕೋಲಾರ್ಗೆ ಅಂತ ಹೋದ್ವಿ ಸರ್. 9 ಮನೆ ಬಿಟ್ಟಿದ್ವಿ. ಮನೆ ಬಿಟ್ಟಿದ್ಮೇಲೆ ಮಧ್ಯಾಹ್ನ 2 ಗಂಟೆಗೆ ಈ ಥರ ಬಂದು ಕೂತಿಗೆ ಮುಗಿದೆ ಅಂತ ಏನೋ ಹೇಳಿದ್ವಿ ಸರ್. ಇಲ್ಲ ಕ್ಯಾಮ್ರಾ ಸ್ವಲ್ಪ ಮುಂದೆ ಇಟ್ಕೊಂಡು ಹೋಗೋದು ಮೊಬೈಲ್ ತೋರಿಸೋದು ಬೀರೋ ಎಲ್ಲ ಹೊಡೆದಾಕಿ ಸರ್. ಇದೇ ಥರ ಕಳ್ತನ ಆಗಿದೆ ಅಂತ ಹೇಳಿ ಬಂದು ನೋಡಿದ್ರೆ 25 ಸೀರೆಗಳು, ರೇಷ್ಮೆ ಸೀರೆಗಳೆಲ್ಲ, ಮತ್ತು 1.5 ಲಕ್ಷ ಅಮೌಂಟ್ ಇತ್ತು, ಮತ್ತು 2 ಕರಿಮನೆ ಸರದಿ ಇತ್ತು, ಮತ್ತು ಬೆಳ್ಳಿ ತಟ್ಟೆ ಅಷ್ಟಲಕ್ಷ್ಮಿಗಳಿತ್ತು, ಮತ್ತು ತಟ್ಟೆ ಇತ್ತು, ಒಂದು ತಟ್ಟೆ ಒಂದು, ಮತ್ತು ತೂಕದಂತ 300 ಗ್ರಾಮ್ ಆ ಥರ ಇರುತ್ತೆ ಸರ್. ನಾವೇ ಅರ್ಧ kg ಇತ್ತು, ಮತ್ತು ರುದ್ರಾಣಿ ಇತ್ತು, ಲಕ್ಷ್ಮೀದು ಒಂದಿತ್ತು, ಮತ್ತು ಒಂದು ದೀಪದ್ದು 300 ಗ್ರಾಮ್ ದೀಪಗಳಿತ್ತು, ಕಾಮಾಕ್ಷಿ ದೀಪ ಒಂದು 60 ಗ್ರಾಮ್ನದಿತ್ತು, ಮತ್ತು 3 ಕಣ್ಣದು ಎಲೆ ಬೆಳ್ಳಿದು ಅದು ಇತ್ತು ಸರ್. ಅದು ಇರಲಿಲ್ಲ ಎಲ್ಲ, ಮತ್ತು 5 ಜೊತೆ ಹೊಲೆ ಇತ್ತು, ಮತ್ತು ಜುಮ್ಕಿ ಇತ್ತು, ಮತ್ತು ಕರಿಮಣಿ ಸರಗಳು 2 ಇರಲಿಲ್ಲ, ಮತ್ತು 5 ಉಂಗುರಗಳಿತ್ತು, 5 ಹೊಲೆನೂ ಇತ್ತು. ಎಲ್ಲ ಹೊಡೆದ್ಬಿಟ್ಟು ಏನು ಇಲ್ದಿರೇ ಈ ಥರ ಎಲ್ಲ ತೆಗೆದ್ಬಿಟ್ಟು ಇದು ಮಾಡಿದ್ದಾರೆ. kg ಬೆಳ್ಳಿ ಇರುತ್ತೆ ಸರ್. ಆ ಥರ ಆಗಿದೆ. 1.5 ಲಕ್ಷ ಇತ್ತು ಸರ್. ಮತ್ತು ಚೈನ್ ಬೇರೆ ಒಂದು ಫುಲ್ಲು ಇತ್ತು ಸರ್. ಒಂದು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಫುಲ್ ಇಟ್ಟಿದ್ದು ಸರ್. ಚೈನ್ ಒಂದೊಂದು ಒಟ್ಟು ಅಂದಾಜು ಎಷ್ಟಿರ್ಬೋದು ಅಂತ ಅಕ್ಕ? ಯಾರ್ದಾದ್ರ ಮೇಲೆ ನಿಮ್ಗೆ ಅನುಮಾನ ಇದೆಯಾ? ಇಲ್ಲ ಸರ್, ನಂಗೆ ಆ ಥರ ಅನುಮಾನ ಅಂತ ಬಂದಿರಲಿಲ್ಲ ಸರ್. ನಮ್ಗೇನು ಈ ಥರ ಆಗುತ್ತೆ ಅಂತ ಥರ ಗೊತ್ತಾಗಿತ್ತು ಸರ್. ರಾತ್ರಿ 9:30 ಬಿಟ್ಟು ಮತ್ತೆ ಬೆಳಗ್ಗೆ ಈ ಥರ ಆಯಿತು ಗೊತ್ತಾಗಿದೆ ಸರ್. ಈ ಹಿಂದೆ ಯಾವಾಗಾದ್ರೂ ಈ ಥರ ನಡೆದಿರೋದು? ಇಲ್ಲ ಸರ್, ಯಾವತ್ತೂ ನಡೆದಿರಲಿಲ್ಲ ಸರ್. ಫಸ್ಟ್ ಟೈಮ್ ಇಲ್ಲ, ಮನೆಯಲ್ಲಿ ಅವರು ತೀರ್ಕೊಂಡಿದ್ದಾರೆ. ಆದರೂ ಇವ್ರು ಮಾಡೋ ಕೆಲಸ ಮಾಡ್ತಾರೆ. ಇದು ನೋಡಿಲ್ಲ, ನಾವು ಬೀಗ ಹೊಡೆದಿರೋ ನೋಡಿಲ್ಲ. ಪಾತಿಗಳು ಬಂದ್ಬಿಟ್ಟಿದ್ದಾವೆ, ಎಲ್ಲ ನೀರೆಲ್ಲ ಬಿಟ್ಬಿಟ್ಟಿದ್ದಾವೆ.